ಇಂದು ಡಿಜಿಟಲ್ ಕಂಟೆಂಟರ್ಗಳ ಸಂಖ್ಯೆ ದಿನೇ ದಿನೇ ಏರುತ್ತಲೇ ಇದೆ. ಅದರಲ್ಲಿಯೂ ಯೂಟ್ಯೂಬರ್ಗಳ ಸಂಖ್ಯೆ ಹೆಚ್ಚಾಗಿದೆ. ಈಗಾಗಲೇ 2.5 ಮಿಲಿಯನ್ಗೂ ಅಧಿಕ ಯೂಟ್ಯೂಬರ್ಗಳು ಆಕ್ಟಿವ್ ಆಗಿರುವುದಾಗಿ ಅಂಕಿ-ಅಂಶ ತಿಳಿಸುತ್ತಿದೆ. ಎಷ್ಟೋ ಮಂದಿ ಇದರಿಂದಲೇ ತಮ್ಮ ಆದಾಯ ಗಳಿಸುತ್ತಿದ್ದಾರೆ. ಹಲವರು ತಮ್ಮ ಇತರ ಉದ್ಯೋಗದ ಜೊತೆಗೆ ಡಿಜಿಟಲ್ ಕಂಟೆಂಟ್ ಅನ್ನು ಹವ್ಯಾಸದ ರೀತಿಯಲ್ಲಿ ಬಳಕೆ ಮಾಡುತ್ತಿದ್ದಾರೆ. ಮತ್ತೆ ಕೆಲವರು ಇದನ್ನೇ ಮುಖ್ಯ ಉದ್ಯೋಗ ಮಾಡಿಕೊಂಡಿದ್ದಾರೆ. ಉತ್ತಮ ಸಂಬಳ ತರುವ ಉದ್ಯೋಗವನ್ನು ತೊರೆದು ಯೂಟ್ಯೂಬ್ಗಳನ್ನೇ ಫುಲ್ ಟೈಮ್ ಕೆಲಸ ಮಾಡಿಕೊಂಡವರು ಹಲವರಿದ್ದಾರೆ. ಇವರಲ್ಲಿ ಸ್ವಲ್ಪ ಹೆಚ್ಚು ಸಕ್ಸಸ್ ಆಗುತ್ತಿದ್ದಂತೆ, ವ್ಯೂಸ್, ಫಾಲೋವರ್ಸ್ ಹೆಚ್ಚಾದಂತೆ ಜಾಹೀರಾತು ಕಂಪನಿಗಳು ಕೂಡ ಇವರನ್ನು ಬಳಸಿಕೊಳ್ಳುವ ಕಾರಣ ಯೂಟ್ಯೂಬರ್ಗಳಿಗೆ ಆದಾಯ ಹೆಚ್ಚುತ್ತಲೇ ಸಾಗುತ್ತದೆ. ಕೆಲವರು ಒಳ್ಳೆಯ ಕಂಟೆಂಟ್ಗಳನ್ನು ಶೇರ್ ಮಾಡಿದರೆ ಹಲವರದ್ದು ವ್ಯೂಸ್ ಹೆಚ್ಚಿಗೆ ತರುವ ಶಾರ್ಟ್ಸ್ಗಳೇ ಹೆಚ್ಚಿರುತ್ತದೆ. ಇಂಥ ಕ್ಲಿಪ್ಗಳು ಟ್ರೋಲ್ ಆಗುವ ಮೂಲಕವೇ ಹೆಚ್ಚೆಚ್ಚು ವ್ಯೂಸ್ ತರುವ ಕಾರಣ ಅದರಿಂದಲೂ ದುಡ್ಡು ಗಳಿಸುವವರು ಇದ್ದಾರೆ. ಒಟ್ಟಿನಲ್ಲಿ ಡಿಜಿಟಲ್ ಕಂಟೆಂಟ್ ಎನ್ನುವುದು ಇದೀಗ ಭಾರೀ ಆದಾಯ ತರುವ ಉದ್ಯೋಗವಂತೂ ಆಗುತ್ತಿದೆ. ಇದೀಗ ಯೂಟ್ಯೂಬ್ ಭಾರತದ ಕುರಿತು ಮಾಹಿತಿಯೊಂದನ್ನು ಶೇರ್ ಮಾಡಿದೆ. ಅದೇನೆಂದರೆ, ಕಳೆದ 3 ವರ್ಷಗಳಲ್ಲಿ ಭಾರತದ ಯೂಟ್ಯೂಬರ್ಗಳಿಗೆ 21,000 ಕೋಟಿ ರೂಪಾಯಿಗಳನ್ನು ನೀಡಿದೆ. ಅಂದರೆ ಕಳೆದ 3 ವರ್ಷಗಳಲ್ಲಿ ಭಾರತದ ಯೂಟ್ಯೂಬರ್ಗಳು ಯೂಟ್ಯೂಬ್ನಿಂದ 21,000 ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿದ್ದಾರೆ.